ಒಂದು ಟ್ರೈನಿಂಗ್ ಮಾಡಿಕೊಂಡು ಹೋದ ಮಕ್ಕಳು ಈಗ ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ. ಆ ಸ್ಥಾನವನ್ನ ಬಹುಶಃ ಈ ಒಂದು ಕ್ಷೇತ್ರದಲ್ಲಿ ಕೂಡ ಆ ಮಕ್ಕಳು ಗಿಟ್ಟಿಸಿಕೊಳ್ಳಲಿ. ಅದೇ ರೀತಿ ವಿದ್ಯೆಯೊಟ್ಟಿಗೆ ಅವರಿಗೆ ಸಂಸ್ಕಾರವನ್ನ, ನಿಮ್ಮಲ್ಲಿ ಸಂಸ್ಕಾರ ಮತ್ತು ಏಕಾಗ್ರತೆ ಬರ್ಬೇಕಿದ್ರೆ ಬಹುಶಃ ಏನಾದ್ರು ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಅವರಿಗೆ ಏಕಾಗ್ರತೆ ಬರುವಾಗ ಯಾವುದು ಯೋಗಾಸನ ಈ ರೀತಿಯ ಒಂದು ಪಾಠವನ್ನು ಕೊಟ್ಟು ಅವರು ವಿದ್ಯೆಯೊಂದಿಗೆ ಸಂಸ್ಕಾರವನ್ನ ಕಲಿಸುವಂತ ಒಂದು ವಿದ್ಯಾ ಶಾಲೆಯಾಗಿ ರೂಪಿಸಲಿ. ಅದೇ ರೀತಿ ನಮ್ಮ ಅಂಬಾಮಹೇಶ್ವರಿ ದೇವಿಯ ಆಶೀರ್ವಾದ ಸದಾ ತಮಗೆಲ್ಲರಿಗೆ ಇರಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಒಂದು ಚೊಕ್ಕವಾದ ಒಂದು ಆತ್ಮೀಯ ವಲಯದಲ್ಲಿ ಇವತ್ತು ಒಂದು ಉದ್ಘಾಟನೆ ಆಗಿದೆ. ಹೀಗಾಗಿ ನಿಮ್ಗೆಲ್ಲರೂ ಗೊತ್ತಿದ್ದಾಗೆ ನಮ್ಮ ಪ್ರವೀಣನ 36 ವರ್ಷ ಈ ಕ್ಷೇತ್ರದಲ್ಲಿ ಅನುಭವ ಇರುವ ವ್ಯಕ್ತಿ. ನಾರ್ಮಲ್ ಏನಾಗುತ್ತೆ, 36 ವರ್ಷ ದುಡಿದ ನಂತರ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಬರುತ್ತೆ ಪೆನ್ಷನ್, ಆರಾಮದಲ್ಲಿ ಇರುವ, ಯಾಕೆ ರಿಸ್ಕ್ ತಗೊಳ್ಬೇಕಂತ ಹೇಳೋದು ಮನಸ್ಥಿತಿ ಇರ್ತದೆ ಜನರಲ್ಲಿ. ಬಟ್ ನಾನು ಕಲಿತ ಉದ್ಯೋಗದಿಂದ ಸ್ವಲ್ಪ ರಿಸ್ಕ್ ಬರುತ್ತೆ, ಯಾವುದೋ ಒಂದು ಹೊಸ ತನಕ ಹೋಗ್ಬೇಕಾದ್ರೆ. ಈಗ ಮನಸ್ಸಿಗೆ ತೃಪ್ತಿ ಕೊಡುವ ವಿಷಯ ಅಂತ ಹೇಳಿದ್ರೆ ಒಂದು ಚಾಲೆಂಜ್ ತಗೊಳ್ತಾರೆ. ಈ ಚಾಲೆಂಜ್ ಇಂದ ಏನಾಗುತ್ತೆ, ಅವರ ಅನುಭವ ಆ ಮಕ್ಕಳಿಗೆ ದಾರಿ ಎರೀತಾರೆ. ಶಿಕ್ಷಣದ ಮುಖಾಂತರ ಅವರಿಗೆ ಅವರ ಒಂದು ಇದರಿಂದ ನಡೆದು ಬಂದ ಸಂಸ್ಕಾರ, ಆದ್ರಿಂದಾಗಿ ಅವರು ಹಿಂದೆ ಕಷ್ಟಪಟ್ಟದ್ರಿಂದಾಗಿ ಇವತ್ತು ಈ ಸ್ಥಾನಕ್ಕೆ ಬಂದದ್ರಿಂದಾಗಿ ಅವರು ರೋಲ್ ಮಾಡಲ್ ಆಗಿದ್ದಾರೆ. ಯಾರು ಯಾವುದನ್ನು ಹೇಳಲಿಕ್ಕೆ ಸಾಧ್ಯತೆ ಉಂಟು ಅವರು ಮಾಡಿ ತೋರಿಸಿದಂದಾಗಿ ಮಕ್ಕಳಿಗೆ ಅದು ಅಟ್ರಾಕ್ಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಈ ಶಿಕ್ಷಣದ ಮುಖಾಂತರ ಮಕ್ಕಳ ಒಂದು ಏಳಿಗೆಗೆ ಅವರು ದಾರಿದೀಪ ಆಗ್ತಾರೆ. ಮೀನ್ ಟೈಮ್ ಇವತ್ತೊಂದು ಅವರು ಒಂದು ಸೇಫ್ ಝೋನ್ ಇಂದ ಒಂದು ಬಿಸ್ನೆಸ್ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹೀಗಾಗಿ ಒಂದು 3 ಜನರಿಗೆ ಸಣ್ಣ ಉದ್ಯೋಗ ಸ್ಟಾರ್ಟ್ ಆಗಿದೆ. ಅದು ನೋಡಿ, ಒಂದು ರಿಸ್ಕ್ ತಗೊಳ್ಳೋ ಒಂದು ವಿಷಯ. ನಾನು ನನ್ನಷ್ಟಕ್ಕೆ ಇದ್ರೆ ಅದು 3 ಜನರಿಗೆ ಉದ್ಯೋಗ ಆಗುದಿಲ್ಲ. ಈ ಉದ್ಯೋಗದ ಮುಖಾಂತರ ಅವರ ಕಲಿತ ಅನುಭವ, ಈಗ ಅವರೇನು BEd ಕಲಿತಾ ಇದ್ದಾರೆ, ಇವತ್ತು ನಾನು ಮಾತಾಡಿಸಿದೆ, ಅವರಿಗೆ ಅವರ ಅನುಭವಗಳನ್ನು ಈ ಮಕ್ಕಳಲ್ಲಿ ಕೊಟ್ಟು ಆ ಮಕ್ಕಳನ್ನು ತರಬೇತಿ ಕೊಡ್ಲಿಕ್ಕೆ ಒಂದು ಅದ್ಭುತ ಅವಕಾಶ. ಸೊ ಇದನ್ನೆಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಪ್ರವೀಣನ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಪ್ರವೀಣ್ ಸರ್ ಅವರು ತಮ್ಮ ಬಹಳ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ. ಅಂದ್ರೆ ಮಂಗಳೂರಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ, ಈಗ ಹಿರಿಯರು ಹೇಳಿದಾಗೆ ಬದುಕಲ್ಲಿ ಎಲ್ರಿಗೂ ಶಿಕ್ಷಣ ಬಹಳ ಮುಖ್ಯ. ವಿದ್ಯಾದಾನ ಬಹಳ ಶ್ರೇಷ್ಠವಾದಂಥ ದಾನಗಳಲ್ಲಿ ಒಂದು. ಅದರಲ್ಲೂ ಕೂಡ ಮಕ್ಕಳು ಈ ದೇಶದ ಸಂಪತ್ತು. ಇಂಥ ಮಕ್ಕಳನ್ನು ದೇಶದ ಒಂದು ಪ್ರಬುದ್ಧ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಾಗಿದೆ. ಆ ನಿಟ್ಟಿನಲ್ಲಿ ಈಗ 8, 9, 10 ಅಥವಾ PUC ಅಂದ್ರೆ ಮಕ್ಕಳು ಜೀವನದಲ್ಲಿ ಒಂದು ಸನ್ನಡತೆ ಅಥವಾ ಒಂದು ಬದುಕಿನ ಉತ್ತಮ ಭವಿಷ್ಯ ರೂಪಿಸುತ್ತಾ ಇರುವ ಒಂದು ಕಾಲಘಟ್ಟ. ಅಂತಹದ್ರಲ್ಲಿ ಕೇವಲ ಶಿಕ್ಷಣ ಅನ್ನೋದು ಪಠ್ಯದಲ್ಲಿ ಬೋಧನೆ ಮಾಡುವಂಥದ್ದಲ್ಲ. ನಮ್ಮ ಸಮಾಜದಲ್ಲಿ ನಾವು ಹೇಗಿರಬೇಕು, ದೇಶದ ಪ್ರಜೆಯಾಗಿ ನಾವು ಹೇಗೆ ಭವಿಷ್ಯದಲ್ಲಿ ನಾವು ನಾಗರಿಕನಾಗಿ ರೂಪಿಸಬೇಕು, ಆ ನಿಟ್ಟಿನಲ್ಲೆಲ್ಲ ಸರಿಯಾದ ಮಾರ್ಗದರ್ಶನ ನೀಡುವ ಜವಾಬ್ದಾರಿ ಕೂಡ ಶಿಕ್ಷಕರು ಅಥವಾ ಪೋಷಕರಾದ ನಮ್ಮೆಲ್ಲರ ಮೇಲೆ ಇದೆ. ಸೊ ಅಂತ ಒಂದು ಕಾಲಘಟ್ಟದಲ್ಲಿ ನಾವು ಏನು 8, 9, 10 ಅಥವಾ PUC ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಅವರನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ಅವರ ಭವಿಷ್ಯ ರೂಪಿಸುವುದಕ್ಕೆ ವ್ಯಕ್ತಿತ್ವ ವಿಕಸನೆ ಇರ್ಬೋದು, ಅವರ ಉಜ್ವಲ ಭವಿಷ್ಯಕ್ಕಾಗಿ IAS ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು. ಸೊ ಈ ಹಿನ್ನೆಲೆಯಲ್ಲೆಲ್ಲ ಅವರು ಮಕ್ಕಳನ್ನು ತರಬೇತಿಗೊಳಿಸಬೇಕು ಅನ್ನೋಂಥ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ. ನಾನು ಪ್ರವೀಣ್ ಸರ್ ಜೊತೆ ಆಲ್ಮೋಸ್ಟ್ 1 ವರ್ಷದಿಂದ ನನ್ನ ಜೊತೆ ಅವರ ಸಂಪರ್ಕದಲ್ಲಿದ್ದಾರೆ. ಅವರ ಕೋಚಿಂಗ್ ಸೆಂಟರ್ ಮಾಡಬೇಕು ಅನ್ನೋ ಮೊದಲ ದಿನದಿಂದ ಕೂಡ ಅವರು ನಮ್ಮ ಜೊತೆ ಸಾಕಷ್ಟು ಆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಅಂದರೆ ನಾವು ಏಜಲ್ಲಿ ತುಂಬ ಸಣ್ಣವನಾಗಿರ್ಬೋದು, ಆದರೆ ಅನುಭವದಲ್ಲಿ ನಾವು ಸಮಾಜ ಜೊತೆ ತುಂಬ ಬೆರೆತಿರೋ ಕಾರಣ ನನ್ನ ಸಲಹೆಯನ್ನು ನಾನು ಜೊತೆಗೆ ಕೊಟ್ಟು ಅವರು ತುಂಬ ಡೆಡಿಕೇಟೆಡ್ ಆಗಿ ಒಂದು ಶ್ರದ್ಧೆಯಿಂದ ಈ ಒಂದು ಇದನ್ನ ಸಂಸ್ಥೆಯನ್ನು ಹುಟ್ಟುಹಾಕಿ ಕೊಟ್ಟಿದ್ದಾರೆ. ಅವರ ಕನಸು ಬಹಳ ದೊಡ್ಡದಿದೆ.